ಬೆಂಗಳೂರು ಸ್ಮಾರ್ಟ್ ಸಿಟಿ ಅಲ್ಲ, ಕಸದ ಸಿಟಿ ಆಗ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಬ್ಯಾಡ್ ಬೆಂಗಳೂರು ಇದು. ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರಲ್ಲ, ಇದು ಬ್ಯಾಡ್ ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಗಾರ್ಬೇಜ್ದೇ ಹಾವಳಿ, ಕಸದ ಹಾವಳಿ ಆಗ್ತಾ ಇದೆ. ಕಣ್ಣಿದ್ದು ಕುರುಡಾಗಿರೋ ಜಿಬಿಎ ವಿರುದ್ಧ ಈಗ ಜನಾಕ್ರೋಶ ಕೇಳಿ ಬಂದಿರುವಂತದ್ದು. ಐಟಿ ಸಿಟಿ ಆದ್ರೂ ಕೂಡ ನಗರದಲ್ಲಿ ಕಸ. ಜಿಬಿಎ ಅಧಿಕಾರಿಗಳೇ ಎಲ್ಲಿದ್ದೀರಿ? ಕಸ ಕಾಣಿಸ್ತಾ ಇಲ್ವಾ ನಿಮ್ ಕಣ್ಣಿಗೆ? 3 ದಿನಕ್ಕೆ ಮಾತ್ರ ಸೀಮಿತಾನ ಕಸ ಅಭಿಯಾನ. ಆರ್ಟಿ ನಗರದಲ್ಲಿ ಪಾರ್ಕ್ ಮುಂದೆಯೇ ಕಸವೋ ಕಸ. ರಸ್ತೆ ತುಂಬೆಲ್ಲ ಒಣಗಿದ ಕಸದ ರಾಶಿ, ಗಬ್ಬು ವಾಸನೆ ಬರ್ತಾ ಇದೆ ಅಂತೆ. ಸ್ವಲ್ಪ ಯಾಮಾರಿದ್ರೂ ವಿದ್ಯುತ್ ತಂತಿ ತಗುಲುವುದು ಗ್ಯಾರಂಟಿ. ಜಿಬಿಎ ವತಿಯಿಂದ ಕಸ ಎತ್ತಲು ಸರಿಯಾಗಿ ಬರೋದಿಲ್ಲ. ಕಸದ ರಾಶಿ, ಗಬ್ಬು ವಾಸನೆಗೆ ಜನರ ಜೀವನ ಅತಂತ್ರ ಆಗೋಗಿದೆ. ಈ ಸಮಸ್ಯೆಯನ್ನ ಯಾರು ಕೇಳೋರಿಲ್ವಾ, ಹೇಳೋರಿಲ್ವಾ? ಕಸದಿಂದ ಮುಕ್ತಿ ಕೊಡಿಸುವಂತೆ ಸ್ಥಳೀಯರು ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಸ್ಮಾರ್ಟ್ ಸಿಟಿ ಅಲ್ಲ, ಗಾರ್ಬೇಜ್ ಸಿಟಿ ಆಗ್ತಾ ಇದೆ. ಇದು ಬ್ರ್ಯಾಂಡ್ ಬೆಂಗಳೂರಲ್ಲ, ಬ್ಯಾಡ್ ಬೆಂಗಳೂರು, ಕಸದ ಬೆಂಗಳೂರು ಆಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಕಸದ ಹಾವಳಿ ಶುರುವಾಗಿದೆ. ಕಣ್ಣಿದ್ದು ಕುರುಡಾಗಿದೆ. ಜಿಬಿಎ ಈಗ ಜನಾಕ್ರೋಶಕ್ಕೂ ಕಾರಣ ಆಗ್ತಾ ಇದೆ. ಐಟಿಬಿಟಿ ಸಿಟಿಯಲ್ಲಿ ಕಸ ಎತ್ತೋರಿಲ್ವಾ? ಜಿಬಿಎ ಅಧಿಕಾರಿಗಳೇ ಎಲ್ಲಿದ್ದೀರಾ? ನಿಮ್ ಕಣ್ಣಿಗೆ ಕಸಾನೇ ಕಾಣಿಸ್ತಾ ಇಲ್ವಾ? ಮನೆಯಿಂದ ಹೊರಗಡೆನೆ ಬರ್ತಾ ಇಲ್ವಾ ನೀವು? 3 ದಿನಕ್ಕೆ ಸೀಮಿತ ಆಯ್ತಾ ನಿಮ್ಮ ಕಸ ಅಭಿಯಾನ? ಆರ್ಟಿ ನಗರದಲ್ಲಿ ಪಾರ್ಕ್ ಮುಂದೆ ಕಸ ಇದೆ, ಕಸವೋ ಕಸ. ರಸ್ತೆ ತುಂಬೆಲ್ಲ ಒಣಗಿದ ಕಸದ ರಾಶಿ ಬಿದ್ದಿದೆ. ಇದರಿಂದ ಗಬ್ಬು ವಾಸನೆ ಬರ್ತಾ ಇದೆ. ಅಧಿಕಾರಿಗಳು ಎಲ್ಲಿದ್ದೀರಾ? ಇದು ಸ್ಮಾರ್ಟ್ ಸಿಟಿ ಅಲ್ಲ, ಕಸದ ಸಿಟಿ ಆಗಿದೆ. ಇದು ಬ್ರ್ಯಾಂಡ್ ಬೆಂಗಳೂರಲ್ಲ, ಬ್ಯಾಡ್ ಬೆಂಗಳೂರು ಆಗ್ತಾ ಇದೆ. ಆಗೋಗ್ಬಿಟ್ಟಿದೆ. ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ಕಸ ಗಬ್ಬೆದ್ದು ನಾರ್ತಾ ಇರುವಂಥದ್ದು. ಒಣಗಿದ ಕಸದ ರಾಶಿಗೆ ಐಟಿ ಸಿಟಿ ಆದರೂ ಕೂಡ ಈಗ ನಗರದಲ್ಲಿ ಕಸ ಎತ್ತೋರು ಯಾರೂ ಇಲ್ವಾ? ಐಟಿ ಸಿಟಿ, ಬ್ರ್ಯಾಂಡ್ ಬೆಂಗಳೂರು, ಗಾರ್ಡನ್ ಸಿಟಿ, ಹೀಗೆ ನಾನಾ ಹೆಸರುಗಳಿಂದ ಕರೆಸಿಕೊಳ್ಳುವಂತಹ ನಮ್ಮ ಬೆಂಗಳೂರಿನ ಪರಿಸ್ಥಿತಿ ಇತ್ತೀಚೆಗೆ ಅಧೋಗತಿಯಾಗಿರುವಂತಹದ್ದು. ಒಂದು ಕಡೆ ಬೆಂಗಳೂರಿನಲ್ಲಿ ಹದಗೆಟ್ಟಿರುವಂತಹ ರಸ್ತೆ, ಮತ್ತೊಂದು ಕಡೆ ಕಸದ ಸಮಸ್ಯೆ. ಸೊ ಒಂದು ಕಡೆ ಕಸವನ್ನ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನ ಕೇಳ್ತೀವಿ, ಮತ್ತೊಂದು ಕಡೆಗೆ ಎಲ್ಲೆಂದರಲ್ಲಿ ಕಸವು ಕಾಣ್ತಾ ಇರುವಂಥದ್ದು. ಎಸ್, ತಾವು ಗಮನಿಸ್ತಾ ಇರ್ಬೋದು. ಇದೀಗ ನಾವಿರುವಂತಹದ್ದು ಆರ್ಟಿ ನಗರದ 2nd ಬ್ಲಾಕ್ 6th ಮೇನ್ ರೋಡ್ ಅಲ್ಲಿ ನಾವಿರುವಂತದ್ದು. ಎಸ್, ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಕಸವನ್ನ ತಂದು ರಸ್ತೆಗೆ ಎಸಿತಾರೆ ಅಂತ ಹೇಳಿ. ಜೊತೆಗೆ ಇದು ಒಂದು ಪಾರ್ಕ್ ನ ಪಕ್ಕದಲ್ಲಿ, ಹಾಗೆ ಇಲ್ಲಿ ಟ್ರಾನ್ಸ್ಫಾರ್ಮೇಟರ್ ಇರುವಂತಹದ್ದು ತಾವು ಗಮನಿಸ್ತಾ ಇರ್ಬೋದು. ಇದರಿಂದ ಒಂದು ಸ್ವಲ್ಪ ಬೆಂಕಿ, ಏನಾದ್ರೂ ಒಂದು ಚಿಕ್ಕ ಕಿಡಿ ಸಹ ಇದು ಹತ್ಕೊಂಡ್ರೆ ಸಂಪೂರ್ಣವಾಗಿ ಇದು ಸುಟ್ಟು ಹೋಗುವಂತಹ ಪರಿಸ್ಥಿತಿ ಇಲ್ಲಿರುವಂತಹದ್ದು ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ನೋಡ್ಬೋದು ಯಾವ ರೀತಿಯಾಗಿದೆ. ಇಲ್ಲೇ ಟ್ರಾನ್ಸ್ಫಾರ್ಮೇಶನ್ ಇದೆ. ಜೊತೆಗೆ ಇಲ್ಲಿ ಏನಂದ್ರೆ ಕರೆಂಟ್, ವಿದ್ಯುತ್ ಸಂಬಂಧಪಟ್ಟಂತ ಕೆಲಸಗಳು ಆಗ್ತಾ ಇರ್ತವೆ. ಮಕ್ಕಳು ಓಡಾಡ್ತಾ ಇರ್ತಾರೆ, ಅಥವಾ ಯಾರೋ ಒಬ್ರು ಸಿಗರೇಟ್ ಸೇದಿ ಒಂದು ಬೆಂಕಿ, ಒಂದ್ ಸ್ವಲ್ಪ ಚಿಕ್ಕದಾಗಿ ಬೆಂಕಿಯನ್ನ ಹಾಕಿದ್ರು ಸಹ ಇದು ದೊಡ್ಡದಾಗಿ ಹತ್ಕೊಳ್ಳುವಂತಹ ಸಾಧ್ಯತೆ ಇದೆ. ಆದ್ರೂ ಸಹ ಎಚ್ಚೆತ್ಕೊಳ್ಳೋದಿಲ್ಲ, ಜನರು ಎಚ್ಚೆತ್ಕೊಳ್ಳೋದಿಲ್ಲ. BBMP ಅವರು BBMP ಬದಲಾಗಿ ಜಿಬಿಎ ಆದ್ರೂ ಸಹ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಕಾಣದೇ ಇರೋದನ್ನ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಅದ್ರ ಜೊತೆಗೆ ಪಕ್ಕದಲ್ಲೇನೆ ಏನು ನೀರು ತಗೊಂಡು ಹೋಗೋದಕ್ಕೆ ಬರ್ತಾರೆ, ನೀರಿನ ಘಟಕ ಇರುವಂತಹದ್ದು. ಈ ಎಲ್ಲವೂ ಇದ್ರೂ ಸಹ ಯಾಕೆ ಯಾರು ಎಚ್ಚೆತ್ಕೊಂಡಿಲ್ಲ, ಯಾಕೆ ಯಾರು ಕೆಲಸವನ್ನ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆ ಕೇಳಿಸ್ತಾ ಇರುವಂತ ಸಾಕಷ್ಟು ಜನರು, ಏಜ್ ಆಗಿರೋರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲರೂ ಸಹ ಪಾರ್ಕಿಗೆ ಬರ್ತಾರೆ. ಸೊ ತಾವು ಗಮನಿಸ್ತಾ ಇರ್ಬೋದು, ನೋಡ್ಬೋದು. ಇದು ವಿದ್ಯುತ್ ರಿಲೇಟೆಡ್ ಏನೇ ಒಂದು ಕೆಲಸಗಳ ಆಗುವಂತ ಸಂದರ್ಭದಲ್ಲಿ, ಅಥವಾ ಕರೆಂಟ್ ವಿದ್ಯುತ್ ಏನಾದ್ರೂ ಶಾರ್ಟ್ ಸರ್ಕ್ಯೂಟ್ ಆದ್ರೂ ಸಹ ಸಮಸ್ಯೆಗಳಾಗುವಂತ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಹೇಳಿ ಇಲ್ಲಿರುವಂತ ಸ್ಥಳೀಯರು ಈಗ ಆಲ್ರೆಡಿ ನಮ್ಮ ಅಶ್ವಯುಗ ಸುದ್ದಿವಾಹಿನಿ ಮುಖಾಂತರವಾಗಿ ಹೇಳ್ಕೊಂಡಿರುವಂತಹದ್ದು. ಸೊ ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಯಾಕೆ ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತೀವಿ ಅನ್ನುವಂತಹ ಅಧಿಕಾರಿಗಳು ಇಂಥ ಚಿಕ್ಕ ಪುಟ್ಟ ಕೆಲಸಗಳತ್ತ ಯಾಕೆ ಗಮನಿಸೋದಿಲ್ಲ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇರುವಂತಹದ್ದು. ಇಲ್ಲಿ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ. ಸೊ ಇದು ಒಣಗಿರುವಂತಹ ಕಸ ಇರೋದ್ರಿಂದಾಗಿ ಒಂದ್ ಸ್ವಲ್ಪ, ಅದರಲ್ಲೂ ಬಿಸಿಲು ಜಾಸ್ತಿ ಆಗಿದೆ, ಈಗ ಅದನ್ನ ಆ ಬೆಂಕಿ ಹತ್ಕೊಂಡ್ರೆ ಆರಿಸೋದು ಸಹ
ಕಷ್ಟಕರವಾಗಿರುವಂತಹದ್ದು. ಸೊ ಇಂಥದನ್ನ ಮೊದಲು ಕ್ಲಿಯರ್ ಮಾಡಿಸಿ ಅನ್ನುವಂಥದ್ದು ಸ್ಥಳೀಯರ ಒಂದು ಮಾತಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಯಶೋಗ ನ್ಯೂಸ್, ಬೆಂಗಳೂರು. ಆಕ್ಚುಲಿ ನಾವು ನೋಡ್ತಾ ಇರೋದು ನಾವು ದಿವಸ ಓಡಾಡ್ತೀವಿ. ನಿಯರ್ಲಿ ಅಬೌಟ್ ಮೋರ್ ದ್ಯಾನ್ 1 year ನಿಂದಾನೆ ಹಿಂಗೆ ಇದೆ ಇದು. ಮಾಡ್ತಾರೆ ಪಾಪ, ಅವ್ರು ಬಂದು ಮಾಡ್ತಾರೆ. ಮತ್ತೆ ಪುನಃ ಈ ಜನ ಅಕ್ಕಪಕ್ಕವ್ರಿಗೆ ಹೇಳ್ಬೇಕು, ನೀವು ನಮ್ಮ ಹತ್ರ ಮಾತಾಡೋದು ಏನಿಲ್ಲ. ಅಲ್ಲಿ ಕುತ್ಕೊಂಡಿದ್ರ ಈ ಮನೆ ಆ ಮನೆ ಇರ್ತಾರಲ್ಲ, ಅವರೇ ಬಂದು ಹಾಕೋದು. ಅವ್ರು ಗೊತ್ತು ಬಿಡಿ, ದೊಡ್ಡ ಇದು ಆಗಿರುತ್ತೆ, ಎಲ್ಲರಿಗೂ ಗೊತ್ತಿದೆ ಅದು ಮಾತು. ಏನ್ ಮಾಡ್ತೀರಾ? ಇದು ಬ್ರ್ಯಾಂಡ್ ಬೆಂಗಳೂರಲ್ಲ, ಬ್ಯಾಡ್ ಬ್ಯಾಂಗ್ಳೂರ್ ಆಗ್ತಾ ಇದೆ. ಕಸದ ರಾಶಿ ಎಲ್ಲೆಡೆ ಕೂಡ ಕಾಣ್ತಾ ಇರುವಂಥದ್ದು. ಕಸದಲ್ಲಿ ಇಷ್ಟೊಂದು, ನಗರದಲ್ಲಿ ಇಷ್ಟೊಂದು ಕಸ ಇದ್ರೂ ಕೂಡ ಯಾರು ಕೂಡ ಎತ್ತುತ್ತಾ ಇಲ್ಲ. ಈಗ ಗ್ರೇಟರ್ ಬೆಂಗಳೂರು ವಿರುದ್ಧ ಇಲ್ಲಿರುವಂತಹ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಕೂಡ ಮಾತನಾಡ್ತಾ ಇದ್ರು. ಅಲ್ಲಿರುವಂತಹ ವಿದ್ಯುತ್ ತಗಲಿದ್ರೆ, ಬೆಂಕಿ ಹತ್ತಿದ್ರೆ ಆರಿಸೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಅಷ್ಟರ ಮಟ್ಟಿಗೆ ಕಸ ಇದೆ. ಕಸವನ್ನ ಎತ್ತೋದಕ್ಕೆ ಯಾರು ಕೂಡ ಬರ್ತಾ ಇಲ್ಲ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ರು.